ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರದ ವಿಡಿಯೋ. ಶನಿವಾರ ಬೆಳಬೆಳಿಗ್ಗೆನೇ ಹೊರಡಬೇಕಿತ್ತು, ಆದರೆ ಚಳಿ ಎಲ್ಲ ಇರೋದ್ರಿಂದ ಬೆಳಬೆಳಿಗ್ಗೆನೇ ಬೇಡ. ಯಾವಾಗಲೂ ನಾವು 6:30 ಈ ಥರ 6 ಆ ಥರನೇ ಹೊರಡ್ತಾ ಇದ್ದಿದ್ದು. ಅದಕ್ಕೆ ಮೋಹನ್ ಮಾಮ ಬೇಡ ಬೆಳಬೆಳಿಗ್ಗೆನೇ ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ಲೇಟಾಗಿ ಹೊರಟ್ವಿ. ಎಲ್ಲಿಗೆ ಏನು ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಟೈಮ್ ಬಂದು 9:30, ಮನೆ ಬಿಟ್ಟಾಗಲೇ 9:30, 9:15, 9:30 ಆಗಿತ್ತು. ಆಮೇಲೆ ಹೊರಟ್ವಿ, ಅಂದರೆ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಹೊರಟಿದ್ದು. ಹಾಗೆ ಮೋಹನ್ ಮಾಮ ಮತ್ತು ಕೌಶಿ ಗಾಡಿಯಲ್ಲಿ ಬರ್ತಾರೆ, ನಾನು ಮಾತ್ರ ಬಸ್ಸಲ್ಲಿ ಹೊರಟಿದ್ದೀನಿ. ಹಾಗೆ ಬಸ್ಸಲ್ಲಿ ಅಂದರೆ ನೈಸ್ ರೋಡ್ ಬಸ್ಸಲ್ಲಿ ಹೋಗೋಣ ಅಂಥೇಳಿ ಫಸ್ಟ್ ಟೈಮು ಮೈಸೂರು ರೋಡ್ಗೆ ನೈಸ್ ರೋಡ್ ಬಸ್ಸಲ್ಲಿ ಹೋಗ್ತಿರೋದು. ಜಾಸ್ತಿ ಕನಕಪುರಕ್ಕೆ ಹೋಗ್ತಿದ್ದೆ, ಕನಕಪುರ ರೋಡು. ಇವತ್ತು ಮೈಸೂರು ರೋಡಿಗೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ಹೆಂಗೆ ಹೋಗಬೇಕು ಏನಂತ. ಮೈಸೂರು ರೋಡಲ್ಲಿ ತೊಗೊಂಡೋಗಿ ಬಸ್ ನಿಲ್ಲಿಸ್ತಾರೆ, ಅಷ್ಟು ಮಾತ್ರ ಗೊತ್ತು. ಅದು ಬಿಟ್ಟರೆ ಅಲ್ಲಿಂದ ಎಲ್ಲಿ ಹೋಗಬೇಕು ಏನೋ ಅಷ್ಟು ಸ್ವಲ್ಪ ಕನ್ಫ್ಯೂಸ್ ಇದೆ. ಏಕೆಂದರೆ ಫಸ್ಟ್ ಟೈಮು ಮೈಸೂರು ರೋಡು ಹೋಗ್ತಿರೋದ್ರಿಂದ. ಅಂದರೆ ನಾನು ಹೆಚ್ಚಾಗಿ ಕೆಂಗೇರಿ ಹೋಗಿ ಅಲ್ಲಿಂದ ಹೋಗ್ಬಿಡ್ತಿದ್ದೆ, ಅದು ಈಸಿ ಆಗ್ತಿತ್ತು. ಆದರೆ ದೂರ ಆಗುತ್ತೆ, ನಾನು 2 ಬಸ್ ಇಟ್ಕೊಂಡು ಆ ರೋಡಲ್ಲಿ ಹೋಗೋದಂತೂ ತುಂಬಾ ಕಷ್ಟ. ಅದಕ್ಕೆ ಈ ರೂಟಲ್ಲಿ ಹೋಗೋಣ, ಇದಾದರೆ ಬೇಗ ನೈಸ್ ರೋಡ್ ಬಸ್ ಆದರೆ ತುಂಬ ಬೇಗ ಹೋಗ್ತಾನೆ ಅಂಥೇಳಿ ನಾನು ನೈಸ್ ರೋಡ್ ಬಸ್ನ ಹತ್ತಿದ್ದೀನಿ. ಇದು ಬನ್ನೇರುಘಟ್ಟ ರೋಡಿಗೆ ಬಂದಿದೆ, ನೈಸ್ ರೋಡ್ ಬಸ್. ಇದೂ ಬನ್ನೇರುಘಟ್ಟ ರೋಡ್ ಬಂದಿದೆಯಾ ಅದರದ್ದು ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಅಲ್ಲಿ ಬನ್ನೇರುಘಟ್ಟದ ಹತ್ರ ಅವರು ಹೇಳ್ತಾಯಿದ್ರು, ಮೈಸೂರು ರೋಡಲ್ಲಿ ಹೋಗುವಂಥ ವೆಹಿಕಲ್ಗಳೆಲ್ಲ, ಅಂದರೆ ನೈಸ್ ರೋಡು ಏನಾಗಿದೆ, ಫುಲ್ ಜಾಮ್ ಆಗಿದೆ ಅಂತ ಇವ್ರಿಗೆ ಹೇಳ್ತಾಯಿದ್ರು. ಇವರು ಅಂದರೆ ಅವ್ರು ಹೇಳೋದನ್ನ ಕೇಳಿಸ್ಕೊಂಡ್ರು ಅಷ್ಟೇ, ಇವರೇನೋ ಮತ್ತು ಅದಕ್ಕೆ ರಿಯಾಕ್ಷನ್ ಕೊಡಲಿಲ್ಲ. ಮತ್ತು ಇಲ್ಲಿ ಲೆಫ್ಟಲ್ಲಿ ನೋಡ್ತಿದ್ದೀರಾ, ಅಲ್ಲಿ ನೋಡಿ, ಅದೇನು ಗೊತ್ತಾ, ಅದು ಕೆಳಗಡೆ ಸೇತುವೆ ಥರ ಇರುತ್ತೆ. ನಾನು ವೀಡಿಯೋ ಮಾಡೋದಕ್ಕೂ ಒಬ್ಬ ವ್ಯಕ್ತಿ ಏನು ಮಾಡ್ದೆ, ಹತ್ಬಿಟ್ಟ. ಅಲ್ಲೇನಾಗಿದೆ ಅಂದರೆ ಆ ವ್ಯಕ್ತಿ ಫುಲ್ಲು ಹೇಗೆ ಅಂದರೆ ಅಂದರೆ ಇವಾಗ ನೈಸ್ ರೋಡು ದಾಟ್ಕೊಂಡು ಮೇಲೆ ಅವನು ಮೇಲೆ ರೋಡಿಗೆ ಬರಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ಅವನು ಅಲ್ಲಿಂದನೇ ಆ ಸೇತುವೆಯಿಂದನೇ ಮೇಲೆ ಹತ್ಬಿಟ್ಟ. ನಾನು ಎಷ್ಟು ಒಳ್ಳೆ ಬುದ್ಧಿ, ಅಕಸ್ಮಾತು ಸ್ವಲ್ಪ ಸ್ಲಿಪ್ ಆದರೆ ಏನು ಮಾಡೋದಪ್ಪ, ಕಷ್ಟ ಆಗುತ್ತೆ. ಆದರೂ ಹತ್ತು ಹೋದ. ಆಮೇಲೆ ನಾನು ಮೈಸೂರು ರೋಡಿಗೆ ಬಂದೆ. ಅಲ್ಲಿ ಬಂದುಬಿಟ್ಟು ಅಲ್ಲೇನಾಯಿತು ಅಂದರೆ ನನಗೆ ಯಾವ ಕಡೆ ಹೋಗಬೇಕು ಚನ್ನಪಟ್ಟಣಗೆ ಅಂತ ಗೊತ್ತಾಗ್ತಾನೇ ಇಲ್ಲ. ಆಮೇಲೆ ನನ್ನ ಪಾಡಿಗೆ ನಾನು ಹೋಗ್ತಾಯಿದ್ದೀನಿ ಮೇನ್ ರೋಡಿಗೆ. ಆಮೇಲೆ ಒಬ್ಬರು ಲೇಡಿ ಬಂದರು ನನ್ನ ಕೇಳಿಕೊಂಡು, ಅವರು ಕೆಂಗೇರಿ ಹೋಗ್ಬೇಕಂತೆ, ಯಾವ ಕಡೆಯಿಂದ ಹೋಗಬೇಕು ಅಂತ. ಆಮೇಲೆ ಅಲ್ಲಿ ಬೋರ್ಡ್ ಹಾಕಿದ್ರು, ಅದನ್ನ ನೋಡ್ಬಿಟ್ಟು ನೀವು ಈ ಕಡೆಯಿಂದ ಹೋಗಿ, ಇದು ಕೆಂಗೇರಿಗೆ ಹೋಗುತ್ತೆ ಅಂತೇಳಿ ಅವ್ರನ್ನ ಕಳಿಸ್ದೆ. ಆಮೇಲೆ ನಾನು ಚನ್ನಪಟ್ಟಣಕ್ಕೆ ಹೋಗಬೇಕಿತ್ತು. ಆದರೆ ಚನ್ನಪಟ್ಟಣಗೆ ಬಸ್ ಸ್ಟ್ಯಾಂಡು ಹುಡುಕ್ಬೇಕಲ್ವ, ಎಲ್ಲಿ ಬಸ್ ನಿಲ್ಲಿಸುತ್ತೆ ಏನು ಅಂಥೇಳಿ. ಆಮೇಲೆ ಅಲ್ಲಿ ಒಬ್ಬರು ನಿಂತಿದ್ರು ಫ್ಯಾಮಿಲಿ, ಅವ್ರನ್ನ ವಿಚಾರಿಸ್ದೆ, ನಾನು ಈ ಥರ ಚನ್ನಪಟ್ಟಣ ಹೋಗಬೇಕು, ಆದರೆ ಇಲ್ಲಿ ಬಸ್ ಸ್ಟಾಪ್ ಎಲ್ಲಿದೆ ಅಂಥೇಳಿ. ಅವರು ತೋರಿಸಿದ್ರು, ಅದೇ ಬಸ್ ಸ್ಟಾಪು, ಆದರೆ ಬಸ್ಗಳಲ್ಲಿ ಸರಿಯಾಗಿ ನಿಲ್ಲಿಸಲ್ಲ. ಅದಕ್ಕೆ ನೀವೇನು ಮಾಡಿ ಗೊತ್ತಾ, ಇಲ್ಲಿಂದ 2 ಸ್ಟಾಪು ಕೆಂಗೇರಿಗೆ ಹೊಟ್ಟೋಗಿ, ಕೆಂಗೇರಿಯಿಂದ ಮತ್ತೆ ವಾಪಸ್ಸು ನೀವು ಚನ್ನಪಟ್ಟಣಕ್ಕೆ ಹೋದರೆ ತುಂಬ ಬಸ್ಗಳಿರುತ್ತೆ, ಅಲ್ಲಿ ತುಂಬ ಬಸ್ಗಳು ಸಿಗುತ್ತೆ, ನೀವು ಆ ಥರ ಮಾಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಕೆಂಗೇರಿಗೆ, ಅಲ್ಲಿಂದ ಬಸ್ ಹತ್ಕೊಂಡು ಕೆಂಗೇರಿಗೆ ಹೋಗಿ, ಕೆಂಗೇರಿಯಿಂದ ವಾಪಸ್ ಮತ್ತೆ ಚನ್ನಪಟ್ಟಣ ಬಸ್ ಹತ್ತದೆ. ಎಷ್ಟು ರಶ್ಶು ಅಂದರೆ ಬಸ್ಸು, ನಿಜವಾಗ್ಲೂ ಅದು ಅವತ್ತು ಶನಿವಾರ ಆಗಿದೆ, ಆದ್ರೂ ಇಷ್ಟೊಂದು ರಶ್ ಇದೆಯಾ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ಬಿಡ್ತು. ಇನ್ನು ಸಂಡೇ ಆದರೆ ಇನ್ನೂ ಎಷ್ಟು ರಶ್ ಇರ್ಬೋದು ಅಂತ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡು, ಆಮೇಲೆ ಇವಾಗ ರಜೆ ಇರುತ್ತಲ್ವ ಶನಿವಾರ ಭಾನುವಾರ, ಅದಕ್ಕೇನಾದರೂ ಊರಿಗೆಲ್ಲ ಹೋಗ್ತಿರ್ತಾರೆ ಜನಗಳು ಅಂದ್ಬಿಟ್ಟು ಆಮೇಲೆ ನಾನು ಸುಮ್ಮನೆ ಆಗಿ, ಬಸ್ಸಲ್ಲಂತೂ ಸೀಟ್ ಇಲ್ಲ ನನಗೆ. ನೈಸ್ ರೋಡಲ್ಲಿ ಅಷ್ಟೇ ಸೀಟ್ ಸಿಕ್ಕಿರೋದು, ಅದಾದಮೇಲೆ ನನಗೆಲ್ಲೂ ಸೀಟ್ ಸಿಗಲಿಲ್ಲ. ಓಕೆ, ನಿಂತ್ಕೊಂಡೇ ಬಂದಿದ್ದೀನಿ. ಚನ್ನಪಟ್ಟಣ ಬಂದೆ, ಅಲ್ಲಿ ಗೌಡ್ಗೆರೆ ಬಸ್ಸು ರೆಡಿ ಇತ್ತು, ಹತ್ಕೊಂಡೆ. ಆದರೆ ಅಲ್ಲೂ ಕೂಡ ಎಷ್ಟು ರಶ್ ಇದೆ ಅಂದರೆ ನೀವು ನೋಡ್ಬೋದು. ಗೌಡ್ಗೆರೆ ಬಸ್ಗಳು ತುಂಬ ರಶ್ ಇರುತ್ತೆ. ಗೌಡ್ಗೆರೆ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಅದು ತುಂಬ ಫೇಮಸ್. ಆದಮೇಲೆ ಅಲ್ಲಿ ಬಸ್ಗಳು ಅಷ್ಟೇ ತುಂಬ ಅಂದರೆ ತುಂಬ ರಶ್ ಇರುತ್ತೆ.
ಮತ್ತು ಇನ್ನೇನು ಮಾಡೋದು, ಇನ್ನು ಎಷ್ಟು ಗಂಟೆಗೆ ಬರುತ್ತೋ ಬಸ್ಸು. ಏಕೆಂದರೆ ನಮ್ಗೆ ಅಲ್ಲೇ ಟೈಮ್ ಆಗೋಗಿತ್ತು, ಅಲ್ಲೇ 11:30 11:45 12 ಗಂಟೆ ಹತ್ತತ್ರ ಆಗಿತ್ತು. ಅದಕ್ಕೆ ಇನ್ನೂ ಎಷ್ಟು ಟೈಮ್ ಆಗ್ಬೋದು, ಇನ್ನೊಂದು ಬಸ್ಸೆಲ್ಲ ವೆಯ್ಟ್ ಮಾಡಿದ್ರೆ ಆಗಲ್ಲ, ಈ ಬಸ್ಗೆ ಹೊರ್ಟೋಗೋಣ. ಯಾಕೆಂದರೆ ಚನ್ನಪಟ್ಟಣದಿಂದ ಬೇವೂರು ಹತ್ರನೇ, ಹೊರ್ಟೋಗೋಣ ಅಂದ್ಬಿಟ್ಟು ಆದಷ್ಟು ಅದೇ ಬಸ್ನ ಹತ್ಕೊಂಡು ಅಲ್ಲಿಗೆ ಬಂದೆ. ಬೇವೂರಿಗೆ ಬಂದುಬಿಟ್ಟು ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡೆ. ಬೇವೂರಲ್ಲಿ ಮೋಹನ್ ಹೇಳಿದ್ದೆ, ಬರಬೇಕಾದ್ರೇ ಚನ್ನಪಟ್ಟಣದ ಹತ್ರ ಪೂಜೆ ಸಾಮಾನೆಲ್ಲ ತೊಗೊಬನ್ನಿ, ಅಲ್ಲೇ ಹೂನಾರ ಪೂಜೆ ಸಾಮಾನೆಲ್ಲ ಅಲ್ಲೇ ತೊಗೊಬನ್ನಿ ಅಂದರೆ, ಮೋಹನ್ ಮಾಮ ಏನು ಮಾಡಿದ್ದಾರೆ, ಅಲ್ಲಿ ತೊಗೊಂಡಿಲ್ಲ ಅವರು, ಇಲ್ಲೇ ತೊಗೊಳ್ಳೋಣ ಅಂತ ಬಂದುಬಿಟ್ಟಿದ್ದಾರೆ. ನಾನು ಬೇವೂರಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಅಂಗಡಿ ಇದೆ, ಅಲ್ಲಿ ಕೇಳಿದ್ರೆ ಒಂದಿದೆ ಒಂದಿಲ್ಲ. ಅಂದರೆ ಗಂಧದ ಕಡ್ಡಿ ಇದ್ದರೆ ತೆಂಗಿನಕಾಯಿ ಇಲ್ಲ, ತೆಂಗಿನಕಾಯಿ ಇದ್ದರೆ ಬಾಳೆಹಣ್ಣಿಲ್ಲ, ಈ ಥರ ಇದೆ. ಮತ್ತು ಇನ್ನೇನು ಮಾಡೋದು, 2 ಕಡೆ ತೊಗೊಂಡು ಸ್ವಲ್ಪ ಆಮೇಲೆ 2 ತೆಂಗಿನಕಾಯಿ ತೊಗೊಂಡೆ, ಒಂದು ದೇವರಿಗೆ, ಒಂದು ಹೀಡ್ಗಾಯಿ ಹೊಡೆಯೋಕ್ಕೆ ಅಂಥೇಳಿ ತೊಗೊಂಡು, ಆಮೇಲೆ ನಾನು ಇನ್ನೊಂದು ಅಂಗಡಿ ಹೋಗಿ ತೆಂಗಿನಕಾಯಿ ಕೇಳಿದ್ರೆ ಅವರು ಆವಾಗ ಸುಲಿದ್ಬಿಟ್ಟು ಕೊಡ್ತೀನಿ ಅಂತಾರೆ. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಿ ತೆಂಗಿನಕಾಯಿ ಎಲ್ಲ ಸುಲಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದಾಗ 1 ಗಂಟೆ ಆಗಿತ್ತು. ಆಮೇಲೆ ಬಂದು ಇವ್ರೂ ನಾನು ಹೇಗೆ ಬಂದೆ ಬಸ್ಸಲ್ಲಿ ಅದೇ ಥರನೇ ಇವರು ಬಂದಿದ್ದಾರೆ. ಅಂದರೆ ಇವ್ರು ಗಾಡಿಯಲ್ಲಿ ಬಂದಿದ್ದಾರೆ ಅಷ್ಟೇ. ಇವ್ರೇನು ನಾನು ಅಂದ್ಕೊಂಡೆ ಗಾಡಿಯಲ್ಲಿ ಬಂದಿದ್ದಾರಲ್ಲ ಬೇಗ ಬಂದಿರ್ತಾರೆ ಅಂತ. ಇವ್ರು ನೋಡಿದರೆ ನಾನು ಹೇಗೆ ಬಂದೆ, ಅಂದರೆ ನಾನು ಹೇಗೆ ಬಂದೆ ಅನ್ನೋದಕ್ಕಿಂತ ನನ್ನ ಟೈಮಿಗೆ ಕರೆಕ್ಟಾಗೇ ಬಂದಿದ್ದಾರೆ ಅಷ್ಟೇ. ನಾನೆಲ್ಲೋ ಬೇಗ ಹೋಗಿರ್ತಾರೆ ಅಂದ್ಕೊಂಡಿದ್ನಲ್ಲ, ಆ ಥರ ಏನೂ ಇಲ್ಲ. ಆಮೇಲೆ ಅಲ್ಲಿಂದ ಬಂದು ಇವರು ಕೌಶಿ ಮತ್ತು ಮೋಹನ್ ಮಾಮ ಅಲ್ಲಿ ಮಧ್ಯೆ ಮತ್ತೆ ಇಡ್ಲಿ ಎಲ್ಲ ತಿಂದ್ಕೊಂಡು, ಆಮೇಲೆ ನನಗೂ ಇಡ್ಲಿ ಮತ್ತು ತರಕಾರಿ ಪಲಾವೆಲ್ಲ ತೊಗೊಬಂದಿದ್ರು. ನಾನು ಇವಾಗ ಬೇಡ, ಒಟ್ಟಿಗೆ ಪೂಜೆ ಎಲ್ಲ ಆಗಲಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಎಲ್ಲ ಮಾಡೋಣ ಅಂತ ಹೇಳಿದೆ. ಸರಿ ಆಯಿತು, ಹಾಗೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ಬಂದು ಕಲ್ಯಾಣಿ ಹತ್ರ ಕೈ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಇವ್ರ ಹತ್ರ ನಾಮೆಲ್ಲ ಹಾಕಿಸ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋದಕ್ಕೆ ಅಂಥೇಳಿ ಒಳಗಡೆ ಹೋದ್ವಿ. ಹಾಗೆ ಕಲ್ಯಾಣಿಯಲ್ಲಿ ನೀವು ನೋಡ್ಬೋದು, ಆವಾಗಲೇ ತೋರಿಸಿದೆ, ಅದರಲ್ಲಿ ನೀರು ಕಲ್ಯಾಣಿಯಲ್ಲಿ ತುಂಬ ಇದೆ. ಮೊದಲು ಒಂದು ಸಾರಿ ಬಂದಾಗ ಕಡಿಮೆ ಇತ್ತು, ಇವಾಗ ತುಂಬ ಇದೆ. ಮತ್ತು ಅದು ತುಂಬ ಆಳ ಇದೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ಅಲ್ಲೆಲ್ಲ ಪಾಚಿ ಎಲ್ಲ ಬಂದ್ಬಿಟ್ಟಿರುತ್ತೆ, ಕೆಳಗಡೆ ಇಳಿಬೇಡಿ, ಹುಷಾರು ಅಂತೇಳಿ. ತುಂಬ ಆಳ ಇದೆ, ಕಾಲಿಟ್ರೆ ಜಾರ್ಬಿಡುತ್ತೆ, ಆದಷ್ಟು ಹುಷಾರಾಗಿ ಮೇಲೆ ನಿಂತ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ಬನ್ನಿ ಅಂತಲೇ ಹೇಳೋದು. ಆಮೇಲೆ ಅಲ್ಲಿ ಸಣ್ಣ ಮೀನುಗಳೆಲ್ಲ ಇತ್ತು, ಅದನ್ನು ಕೌಶಿಗೆ ಹೇಳ್ತಾ ಇದ್ದೆ ವೀಡಿಯೋ ಮಾಡೋಣ ಅಂತ. ಅದು ವೀಡಿಯೋ ಮಾಡಿದ್ರೂ ಆ ಮೀನುಗಳು ಕಾಣಿಸ್ತಾನೆ ಇರಲಿಲ್ಲ. ₹170 ಹೇಳಿದ್ರು, ನೀವಾರ ಫೋನ್ ಮಾಡಿದ್ದೆ ಆಮೇಲೆ ಏನಂತ ಫೋನ್ ಬರ್ತಕ್ಕಲ್ಲ ಏನು ವಿಜಯರ ಏನು ತಿಮ್ಮಪ್ಪನ ಹತ್ರ ಇದ್ದೀನಿ. ಪೂಜೆ ಹಾಂ ಮಾಮೂಲಿ ಬನ್ನಿ, ತಿಮ್ಮಪ್ಪ ರೋಡ್ ಹಾಕೊಂಡು ಹೋಗೋರು ಬನ್ನಿ, ಬಂದು ಒಂದು ರೋಡ್ ಹಾಕೊಂಡು ಹೋಗ್ರಿ, ಒಂದು ರೌಂಡ್ ಹಾಕೊಂಡು ಹೋಗ್ರಿ ಬನ್ನಿ, ಭಗವಂತ ನೋಡ್ಕೊಂಡು ಒಂದೆ ಪ್ರಸಾದ ಮಾಡ್ಬೇಕಲ್ರಿ. ಹಾರಾಪತಯೇ ನಮಃ, ಓಂ ಸುರಪತಿಯಾಯ ನಮಃ, ನಿರ್ವಿಕಲ್ಪಾಯ ನಮಃ, ನಿಷ್ಕಳಂಕಾಯ ನಮಃ, ಅಧೋಕ್ಷಜಾಯ ನಮಃ, ನೀಲಾಂಬರದಾಯ ನಮಃ, ಪ್ರಭುರೂಪಿಣ್ಯೇ ನಮಃ, ಆಕಾಶವರರಾಜಾಯ ನಮಃ, ತುಳಸೀವಲ್ಲಭಾಯ ನಮಃ, ಅಪರಾಯ ನಮಃ, ಪರಮೇಶ್ವರಾಯ ನಮಃ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬ್ರಹ್ಮಣ ಉಪಹರತಿ
ಆಂಜನೇಯ ಕಂಡಂಗ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಅದಾದಮೇಲೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹೋಗೋಣ ಅಂಥೇಳಿ ಬಂದ್ವಿ. ಹಾಗೆ ಇದು ದೇವಸ್ಥಾನದ ಹಿಂದೆ ಬ್ಯಾಕ್ ಸೈಡು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ನೀಟಾಗಿ ಎಲ್ಲ ಪೇಂಟ್ ಎಲ್ಲ ಮಾಡಿದ್ರು. ಏನಕ್ಕೆ ಈ ಥರ ಎಲ್ಲ ಪೇಂಟ್ ಮಾಡಿದ್ದಾರೆ ಅಂದರೆ, ನಾವು ಹೋಗಿದ್ದು ಶನಿವಾರ, ಮಂಗಳವಾರ ವೈಕುಂಠ ಏಕಾದಶಿ ಇತ್ತಲ್ಲ, ಅದಕ್ಕೆ ನೀಟಾಗಿ ಎಲ್ಲ ಪೇಂಟ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಪೂಜಾರಿನೂ ಹೇಳ್ತಾಯಿದ್ರು, ನೀವು ಮಂಗಳವಾರ ಬನ್ನಿ, ತುಂಬ ವಿಶೇಷವಾದ ಪೂಜೆ ಎಲ್ಲ ಇರುತ್ತೆ, ಇಲ್ಲಿಗೆ ಬಂದುಬಿಡಿ ಅಂತೆಲ್ಲ ಹೇಳ್ತಾಯಿದ್ರು. ಆಯಿತು ಅಂತ ಅಂದ್ಕೊಂಡು ಹಾಗೆ ನೀಟಾಗೆಲ್ಲ ಪೇಂಟ್ ಮಾಡಿದ್ದಾರೆ. ನಾವು ಒಂದು ರೌಂಡ್ ಬರೋಣ ಅಂತ ಹೇಳಿ ಇಲ್ಲಿ ಬಂದರೆ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ವೈಕುಂಠ ಏಕಾದಶಿಗೆ ಏನೆಲ್ಲ ಪ್ರಿಪರೇಷನು ಮಾಡಬೇಕೆಲ್ಲ ಮಾಡಿದ್ದಾರೆ, ಅದರಿಂದ ಬ್ಯಾಕ್ ಸೈಡು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ನಾವು ವಾಪಸ್ ಬಂದ್ವಿ. ಅಲ್ಲಿಂದ ಪುನಃ ಯಾವ ದಿಕ್ಕಲ್ಲಿ ಹೋಗಿದ್ವಿ ಅದೇ ದಿಕ್ಕಲ್ಲಿ ವಾಪಸ್ ಬಂದುಬಿಟ್ಟು ಆಮೇಲೆ ಕೌಶಿಕ್ ಹೇಳಿದೆ, ಈ ಕಡೆಯಿಂದ ಹೋಗಬೇಕು, ಎಲ್ಲ ಮಾಡಿದ್ದಾರೆ, ನಾಳಿದ್ದೇ ಇರೋದ್ರಿಂದ ಮಂಗಳವಾರ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದ. ಹಾಗೆ ಅವನಿಗೆ ಒಂದಷ್ಟು ಅದು ಎಕ್ಸ್ಪ್ಲೈನ್ ಎಲ್ಲ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ಬೋದು ಮಧ್ಯರಂಗ, ಆದಿರಂಗ ಮತ್ತು ಅಂತ್ಯರಂಗ. ಇದ್ರದ್ದು ಮೋನ್ಮಮ್ಮ ಕೌಶಿಗೆ ಅದೇನೋ ಸ್ಟೋರಿ ಎಲ್ಲ ಹೇಳ್ತಾಯಿದ್ರು. ಈ 3 ದೇವ್ರನ್ನೂ ಒಂದೇ ದಿನ ನೋಡಬೇಕಂತೆ, ಒಳ್ಳೆಯದಾಗುತ್ತಂತೆ ಅಂತೆಲ್ಲ ಹೇಳ್ತಾಯಿದ್ರು ಅವರು. ಹಾಗೆ ಅವನಿಗೆ ಸ್ಟೋರಿ ಹೇಳ್ಕೊಂಡು ಬರ್ತಾಯಿದ್ರು. ಹಾಗೆ ನಾನು ವೀಡಿಯೋ ಮಾಡಿಕೊಂಡು ಇಲ್ಲಿ ಒಂದು ಆಂಜನೇಯಂದು ವಿಗ್ರಹ ಇದೆ, ಅಂದರೆ ಕಲ್ಲಿಂದು, ಅದನ್ನು ವೀಡಿಯೋ ಮಾಡಿಕೊಂಡು, ಪ್ರತಿ ವರ್ಷ ಇಲ್ಲಿಗೆ ಬರ್ತೀರಾ ಅಂತ ಕೇಳಿದ್ರು. ಇಲ್ಲ ನಾವು ಬರಲ್ಲ, ಅಲ್ಲೇ ಮನೆ ಹತ್ರನೇ ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲಿಗೆ ಬನ್ನಿ, ನಿಮ್ಮ ಮನೆ ದೇವರಾಗಿರೋದ್ರಿಂದ ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಬರ್ತೀವಿ ಅಂತ ಅಂದ್ಬಿಟ್ಟು ಹಾಗೆ ಪೂಜಾರಿ ಕಾಲಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು, ಆಯಿತಾ ಕುಂಕುಮ ಹಾಕು. ಅವರು ಬಂದ್ರು ಇನ್ನು 5 ನಿಮಿಷ ಅಂತ ಬರ ಖುಷಿ. ಇದು ಚೆನ್ನಾಗಿದೆ ಡ್ರೆಸ್, ಇದಾಕನ ಇದಕ್ಕೂ ಟಚ್ ಮಾಡು, ಅಲ್ಲೇ ಎತ್ಕೊಳ್ಳೋ ಇದಕ್ಕೆಲ್ಲ ಟೈರ್ಗೆ ಗಂಡಮ್ಮನ್ ಮಾಡ್ಬಿಡೋದು ಇವಾಗ. ಒಂದೊಂದು ಕಡೆ ಹಾಕ ಸುಮ್ಮನೆ. ಗಂಡಮ್ಮನ್ ಮಾಡ್ಬಿಡೋದು. ಫೋಟೋ ವಾಟ್ ವಿಡಿಯೋ. ಯಾವ ಕಡೆರೋ ನಾವು ಕುಂಗಲ್ ನಮಗೂ ಬಂದು ಈ ಕಲ್ಲಿಗೆ ಹೊಡಿ, ಆವಾಗ ಅದೇ ಹೊಡಿಯುತ್ತೆ. ಹೊಡೆದಿಲ್ಲ ಅಂದ್ರೆ ಪರವಾಗಿಲ್ಲ, ಟ್ರೈ ಮಾಡಿ. ಇಲ್ಲೆಲ್ಲ ಕೀಲಿ, ಇದೆಲ್ಲ ಬೇಡ, ಇಲ್ಲಿ ಮಧ್ಯದಲ್ಲಿ ಹೊಡಿಬೇಕಷ್ಟೆ. ನಮಸ್ಕಾರ ಮಾಡಿ ದೇವ್ರಿಗೆ ಮಾಡು. ಮುಂದೆ ಬಾ, ಮುಂದೆ ಬಾ. ನಿನ್ಗೆ ಹಿಂಗೆ ಕಲ್ಲಿಗೆ ಬೀಳ್ಬೇಕು ಅದು. ಹೆಂಗೆ ಹೊಡಿತೀಯ? ಫಸ್ಟ್ ಟೈಮ್ ಹೊಡಿತಿರೋದು.
ಹಾಕ್ಬೇಕು. 28 ಚೂರು. ನಾವು ಇವ್ರು ಹೊಡೆದು ಬಿಡ್ತೀವಿ, ಅವ್ರು ಹೊಡಿತಾರೆ. ತಾತ ನೋಡ್ತಾರಂತೆ ಹೆಂಗ್ ಹೊಡಿ, ಹುಡುಗರಲ್ವಾ, ಇನ್ನೂ ಗೊತ್ತಿಲ್ಲ. ಜೋರಾಗಿ ಹೊಡಿಬೇಕು. ಅವ್ರಿಗೆ ಜುಟ್ಟು ಜೊತೆ ಜುಟ್ಟು ಟಚ್ ಮಾಡೋ ಥರ ಹೊಡೆದು ಬಿಡ್ತಾರೆ. ಅದು ಓಹ್ ಹೊಡ್ದಾ ಹೊಡೆದ ತಗೋಬಾರ್ದು. ನಾವು ಮಾಡಿ ನಾವೇ ಮಾಡಿ ತಗೋಬಾರ್ದು. ಪರವಾಗಿಲ್ಲ, ಚೆನ್ನಾಗಿ ಹೊಡೆದಿದ್ವಿ. ಫಸ್ಟು ಇಡ್ಲಿ ತಿನ್ನೋಣ, ಆಮೇಲೆ ರೌಂಡ್ ಹೊಡಿತಾನೆ. ಹೌದು, ಅದು ಸ್ಮೆಲ್ ಬಂದರೆ ರೈಸ್ ಬಾತು ವಯ ಬಿದ್ದೆ ಬಿಡ್ನ ಪಾಪ. ನೀನು ಬಿಡ್ದಿ ಹತ್ರ ತಗಂದ್ರ ಅಲ್ಲ, ಇಲ್ಲೇ ಇಲ್ಲ ವಯ್ಯ ಹೇಳೋನೆ ಬರೋದಕ್ಕೆ ನಾವು ಸಾಂಬಾರು ತಿಳಿಸಾರನ್ನ ಸಾಂಬಾರು ಬಿಸಿ ಬಿಸಿ ಮಾಡ್ತೀವಿ ಬನ್ನಿ ಸರ್ ಅಂತಾರೆ. ಕ್ಯಾಪು ಅಲ್ಲೇ ಕೂತ್ಕೊಂಡು ತಿನ್ನೋಕ್ಕೂ ಚೆನ್ನಾಗದೆ. ಎಲ್ಲಿ ಇಲ್ಲೇ ಹತ್ರದಲ್ಲೇ ಅಲ್ಲೇ ತಗೊಂಡಿದ್ದು. ಫಸ್ಟ್ ಇಡ್ಲಿ ಕರಿಬೇಕು. ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ನಾವು ಬಂದಿದ್ರೆ ನಾವೇ ಕ್ಲೀನ್ ಮಾಡ್ಕೋಬೇಕು. ಪೇಪರ್ನ ಇದು ಮಾಡಬೇಡಿ, ಅದನ್ನೇ ಬಿಚ್ಬಿಟ್ಟು ಹಂಗೆ ಇಡು. ಅದನ್ನೇ ನಾನು ಹಾಂ, ಅದಕ್ಕೆ ಬೇರೆ ಇವೆಲ್ಲ ಏನಕ್ಕೆ? ಇರ್ಲಿ ಬಿಡಿ, ಆಯ್ತು ಬೇಕು ಹೊಲಿಸ್ಕೊಳ್ಳೋಕ್ಕೆ ಬೇಕಾಗಿದೆ. ಎಲ್ಲ ಮುದುರಿ ಕವರ್ಗಾಗಿ ಬಿಸಾಕಿ ಇಲ್ಲಿ ಗಲೀಜು ಬೇಡ. ನಾ ಪೇಪರ್ ಹೋಗ್ಲಿ ಹತ್ರ ಇದೆಲ್ಲ ಹಾಕಿಸ್ತಲ್ಲ. ಬೋಂಡ ಎಲ್ಲ ಏನಕ್ಕ? ಇದು ಎಣ್ಣೆ ಇವೆ ಎಣ್ಣೆ. ಅದು ಲಾಸ್ಟಲ್ಲೇ ನೆನ್ಸ್ಕೊಂಡು ಇಡ್ಲಿಗೆ ಡ್ರೈ ಇರುತ್ತೆ, ತಿಂದ್ರಿ. ಇಡ್ಲಿಗೆ ಏನು ಕೊಟ್ಟವನಿ? ಸಾಂಬಾರು ಕೊಟ್ಟವನ, ಕೊಟ್ಟಿರೋದೇ ಚಟ್ನಿ. ಓ, ಚಟ್ನಿ ಎಲ್ಲ ತಿಂದೆ. ಇದಕ್ಕೆ ನಾವು ಪೇಪರ್ ತಂದಿದ್ದು. ಹಾಗೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಪೂಜಾರಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪೂಜೆ ಎಲ್ಲ ಮಾಡಿಸಿದ್ವಲ್ಲ, ಆವಾಗ ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬಂದು ಕೌಶಿ ಕೈಲಿ ಗಾಡಿಗೆಲ್ಲ ಹಾಕ್ಸ್ಬಿಟ್ಟು ಮತ್ತು ಹೂವೆಲ್ಲ ಇಡ್ಸ್ಬಿಟ್ಟು ಆಮೇಲೆ ಕೌಶಿನೂ ಒಂದು ರೌಂಡ್ ಹೋಗಿ ಬರ್ತೀನಿ ಅಂದ. ಹೋಗಿ ಬಂದಮೇಲೆ ನಾನು ಈಡ್ಗಾಯಿ ತೊಗೊಬಂದಿದ್ದೆ. ಈಡ್ಗಾಯಿ ಹೊಡಿಬೇಕು ಅಂತ, ಒಡಿಸ್ಬೇಕು ಅಂತ. ಅದಕ್ಕೆ ಮೋನ್ ಮಾಮ ಕೌಶಿ ಕೈಲೇ ಒಡಿಸು ಅಂತ. ಅವನಿಗೆ ಬರಲ್ಲ ನೀಟಾಗಿ ಅಂತ ಹೇಳಿದೆ. ಫಸ್ಟ್ ಟೈಮ್ ಅಲ್ವಾ, ಕೊಡು ಹೊಡೀಲಿ ನೋಡೋಣ ಯಾವ ಥರ ಹೊಡಿತಾನೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಬಿಡು ಹೊಡೀಲಿ ಅಂದ್ಬಿಟ್ಟು ಕೌಶಿಗೆ ಕೊಟ್ವಿ. ಆಮೇಲೆ ಅಷ್ಟೊತ್ತಿಗೆ ಆ ತಾತನೂ ಬಂದುಬಿಟ್ಟು ಹೊಡಿಯಪ್ಪ 28 ಚೂರಾಗಬೇಕು, ಹಂಗೆ ಹೊಡಿಬೇಕು ನೀನು ಹುಡುಗ, ಹೆಂಗೆ ಹೊಡಿಬೇಕು ಗೊತ್ತಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಪರವಾಗಿಲ್ಲ ಹೊಡೆದಾದ್ಮೇಲೆ ಆಮೇಲೆ ಬಂದು ಇಡ್ಲಿ ಮತ್ತು ತರಕಾರಿ ಪಲಾವ್ ಏನು ತಂದಿದ್ರು ಅದನ್ನು ಕೂತ್ಕೊಂಡು ಇಲ್ಲಿ ತಿಂತಾಯಿದ್ವಿ. ಅಷ್ಟೊತ್ತಿಗೆ ಈ ತಾತನೂ ಬಂದ್ರಲ್ಲ, ಇವರು ನಮ್ಮ ಜೊತೆನೇ ಸುಮಾರು ಹೊತ್ತಿದ್ರು. ಅದು ಇದು ಎಲ್ಲ ಮಾತಾಡಿಕೊಂಡು ಅವರು ಬೆಂಗಳೂರಲ್ಲಿದ್ದಾರಂತೆ. ಆವಾಗವಾಗ ಊರಿಗೆಲ್ಲ ಬರ್ತಿರ್ತೀವಿ. ಮತ್ತು ಬೆಂಗಳೂರಲ್ಲಿ ಮನೆಯೆಲ್ಲ ಬಾಡಿಗೆಗೆಲ್ಲ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಅವರಿಗೆ ಇಡ್ಲಿ ಎಲ್ಲ ಎಕ್ಸ್ಟ್ರಾ ಇತ್ತು, ಅದಕ್ಕೆ ನೀವು ಇಡ್ಲಿನ ತಿನ್ನಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲ ಬೇಡ ನನಗೆ ಇಡ್ಲಿ ಎಲ್ಲ, ಮನೇಲೇ ಊಟ ಮಾಡ್ಕೊಂಡು ಬಂದೆ. ಇಲ್ಲೇ ಮನೆಯೆಲ್ಲ ಇರೋದು, ಸುಮ್ಮನೆ ಮನೆ ಹತ್ರ ಇರ್ತೀವಲ್ಲ ಅಂತ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂಥೇಳಿ ಬರ್ತಾ ಇರ್ತೀನಿ ಅಂತ ಹೇಳ್ತಾಯಿದ್ರು. ಆಮೇಲೆ ಸರಿ ಆಯಿತು ಇಡ್ಲಿ ಬೇಡ, ಬೋಂಡನಾದರೂ ತೊಗೊಳ್ಳಿ ಅಂದ್ಬಿಟ್ಟು ಆಮೇಲೆ ಮೋನ್ ಮಾಮ ಬೋಂಡ ಕೊಟ್ಟರು. ಆಮೇಲೆ ನಾವು ಫಸ್ಟು ನಾಗರಕಲ್ಲಿದೆ, ಅಲ್ಲೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬರುವಾಗ ಪಾಪ ಬಿದ್ದುಬಿಟ್ರು ಅಲ್ಲಿ. ಆಮೇಲೆ ನಾನು ಹೇಳಿದೆ ಪಾಪ ಯಪ್ಪ ಬಿದ್ದುಬಿಡ್ತು ಅಂಥೇಳಿ. ಆಮೇಲೆ ಬಿದ್ದುಬಿಟ್ಟು ನಮ್ಮನ್ನು ನೋಡಿದ್ರು. ಆಮೇಲೆ ಏನೂ ಆಗಿಲ್ಲ ಅಂದ್ಬಿಟ್ಟು ನಡ್ಕೊಂಡೋಗಿ ದೇವಸ್ಥಾನದ ಹತ್ರ ಹೋಗಿದ್ರು. ಮತ್ತು ನಾವು ಯಾವಾಗ ಇಲ್ಲಿ ಊಟ ಕೂತ್ಕೊಂಡ್ವಿ, ಮತ್ತು ಅವರು ವಾಪಸ್ಸು ಅಲ್ಲಿಗೆ ಬಂದರು. ಆಮೇಲೆ ಬೋಂಡ ಎಲ್ಲ ಕೊಟ್ವಿ, ತಿಂದ್ಕೊಂಡು ಸ್ವಲ್ಪ ಹೊತ್ತು ಮೋಹನ್ ಮಾಮನ ಜೊತೆ ಏನೇನೋ ಬೆಂಗಳೂರು ಸ್ಟೋರಿಗಳೆಲ್ಲ ಹೇಳ್ತಾಯಿದ್ರು. ಅವರ ಒಂದು ಏಜಲ್ಲಿ ಏನೇನೆಲ್ಲ ಸ್ಟೋರಿಗಳು ನಡೀತಾಯಿತ್ತು ಅದನ್ನೆಲ್ಲ ಹೇಳ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೊರಟ್ವಿ. ಆದರೆ ನನಗನ್ಸಿದ್ದು ಬೆಳಗಿನ ಜಾವನೇ ಬಿಟ್ಟು ಹೋಗ್ತೀವಲ್ಲ ದೇವಸ್ಥಾನಕ್ಕೆ, ಅದೇ ಸರಿ. ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಹೋಗಿದ್ದೆ 1 ಗಂಟೆ, ಆ ಬಿಸಿಲಲ್ಲಿ ಸುಸ್ತಾಗ್ಬಿಡುತ್ತೆ. ಬೆಳಗಿನ ಜಾವ ಬಿಟ್ಟರೆ ಏನಂದರೆ ಒಂದು 9 ಗಂಟೆ ಎಲ್ಲ 10:30 11 ಗಂಟೆಗೆಲ್ಲ ದೇವಸ್ಥಾನದಲ್ಲಿ ಇರ್ತೀವಿ. ಆರಾಮಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಕೂತಿದ್ದು ಬರ್ಬೋದು. ಈ ಥರ ಲೇಟಾಗಿ ಹೋದರೆ ಹೋಗಿದ್ದೆ 1 ಗಂಟೆ, ಪೂಜೆ ಮಾಡಿಸಿ ಮತ್ತು ಊಟ ಎಲ್ಲ ಮಾಡಿ ಮತ್ತೆ ಟೈಮ್ ಆಗೋಯ್ತು ನಡೀರಿ ಅಂತಿರ್ತಾರೆ. ಅದಕ್ಕೆ ನನಗೆ ಈ ಟೈಮಿಂಗ್ಸ್ ಇಷ್ಟ ಆಗಲಿಲ್ಲ. ಬೆಳಗಿನ ಜಾವ ಹೋಗೋದೇ ನನಗೆ ಇಷ್ಟ ಆಯಿತು ಅಂತ ಮೋಹನ್ ಮಾಮನ ಜೊತೆ ಹೇಳ್ತಾಯಿದ್ದೆ. ಆಮೇಲೆ ಅವರು ಅದೇ ಹೇಳ್ತಾಯಿದ್ರು, ಹೌದು ಚಳಿ ಅಂದ್ಕೊಂಡು ಈ ಥರ ಮಾಡಿದೆ.
ನನಗೂ ಇದು ಇಷ್ಟ ಆಗಲಿಲ್ಲ, ಬೆಳಗಿನ ಜಾವ ಬಿಡೋದೇ ನನಗೂ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು. ಆಮೇಲೆ ಮತ್ತೆ ನಾವು ಮೋನ್ಮಮ್ಮ ಮನೇಲಿದ್ದಾಗಲೇ ಹೇಳಿದ್ರು ಒಂದು ಬ್ಯಾಗ್ ತೊಗೊಳ್ಳಿ ಅಂತ. ನಾವು ಬ್ಯಾಗ್ ಏನಕ್ಕೆ, ಏನು ಲಗೇಜ್ ಇದೆ, ಊರಿಗೂ ಹೋಗಲ್ಲ, ವಾಪಸ್ಸು ಬೆಂಗಳೂರಿಗೆ ಬರ್ತೀವಿ, ಏನಕ್ಕೆ ಲಗೇಜ್ ಬ್ಯಾಗು ಅಂದ್ಬಿಟ್ಟು ಬ್ಯಾಗ್ ತಗೊಳ್ಳಿಲ್ಲ. ಆಮೇಲೆ ಅಲ್ಲಿ ಜಾಕೆಟ್ಗಳೆಲ್ಲ ಬಿಚ್ಚಿದ ಮೇಲೆ ಗೊತ್ತಾಯ್ತು, ಹೌದು ನಾವು ಬ್ಯಾಗೆಲ್ಲ ತಂದಿದ್ದಿದ್ರೆ ಒಂದು ಬ್ಯಾಗು ಜಾಕೆಟ್ಗಳು ಇದನ್ನೆಲ್ಲ ತೆಗೆದು ಬ್ಯಾಗಲ್ಲಿ ಹಾಕ್ಕೊಬೋದಿತ್ತು. ಏಕೆಂದರೆ ಆ ಟೈಮಲ್ಲಿ ತುಂಬ ಬಿಸಿಲಿತ್ತು, ಜಾಕೆಟ್ ಹಾಕ್ಕೊಳ್ಳೋದಕ್ಕಾಗಲ್ಲ. ಬ್ಯಾಗಲ್ಲಿ ಇಡೋಣ ಅಂದರೆ ಬ್ಯಾಗಲ್ಲಿ ಹಿಡಿಯಲ್ಲ ಜಾಕೆಟು. ಮತ್ತು ಇನ್ನೇನು ಮಾಡೋದು, ಶಕೆನಾದರೂ ಆಗಲಿ ಏನಾದರೂ ಆಗಲಿ ಅಂತೇಳಿ ಜಾಕೆಟೆಲ್ಲ ಓಪನ್ ಮಾಡಿ ಡಿಕ್ಕಿಗೆ ಹಾಕಿದ್ವಿ, ಗಾಡಿ ಡಿಕ್ಕಿಗೆ. ಆಮೇಲೆ ಎಲ್ಲನೂ ತೊಗೊಂಡು ಕೌಶಿನೂ ಹಾಕ್ಕೊಂಡ. ಕೌಶಿ ಬಿಚ್ಚೇ ಇರಲಿಲ್ಲ ಬಿಡಿ, ನಾನು ಹಾಕ್ಕೊಂಡೆ ಮತ್ತು ಮೋನ್ಮಮ್ಮನೂ ಕೂಡ ಅವ್ರ ಜಾಕೆಟ್ ಅವ್ರನ್ನ ಹಾಕ್ಕೊಂಡ್ರು. ಆಮೇಲೆ ಬೇರೆಯವರು ಈಡ್ಗಾಯಿ ಹೊಡೆದಿದ್ರು. ನಾವು ಹೊಡೆದಿರೋ ಈಡ್ಗಾಯಿನ ನಾವೇ ತಿನ್ನಬಾರ್ದಂತೆ, ಗೊತ್ತಿಲ್ಲ ಹಂಗಂತಾರೆ. ಅದಕ್ಕೆ ನಾವು ಹೊಡೆದಾಗ ನಾವು ತೊಗೊಳ್ಳಿಲ್ಲ. ಆಮೇಲೆ ಯಾರೋ ಬೇರೆಯವ್ರು ಹೊಡೆದಿರೋ ಆ ಕಾಯಿನ ತೊಗೊಂಡು ಕೌಶಿಗೆ ಸ್ವಲ್ಪ, ಮೋನ್ಮಮ್ಮಂಗೆ ಸ್ವಲ್ಪ ಕೊಟ್ಬಿಟ್ಟು, ಆಮೇಲೆ ಆ ತಾತನೂ ಅಲ್ಲೇ ಇದ್ದರು, ಅವ್ರಿಗೆ ಸ್ವಲ್ಪ ಕೊಟ್ಟೆ. ಅವರು ಇಲ್ಲ ಬೇಡ ಅಂತ ಹೇಳ್ತಾಯಿದ್ರು. ಆಮೇಲೆ ಈಸ್ಕೊಳ್ಳಿಲ್ಲ ಅವರು. ಆಮೇಲೆ ಮತ್ತೆ ಇನ್ನು ಉಳ್ದಿರೋದು ಇನ್ನೇನು ಮಾಡೋದು, ಅಲ್ಲೇ ಇಟ್ಬಿಟ್ಟು ಆಮೇಲೆ ಹೊರಟ್ವಿ. ಮೋನ್ಮಮ್ಮ ನಾವು ನೈಸ್ ರೋಡಲ್ಲಿ ಬರಲ್ಲ, ತುಂಬ ದೂರ ಆಗುತ್ತೆ, ನಾವು ಬೇರೆ ರೂಟಲ್ಲಿ ಬರ್ತೀವಿ, ನಿನ್ನ ಪಾಡಿಗೆ ನೀನು ಹೊರಡು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು, ಇನ್ನೇನು ನನಗೆ ಬಸ್ಸೇ ಗತಿ ಅಂದ್ಬಿಟ್ಟು ನನಗೆ ಅಲ್ಲಿ ತನಕ ಬಸ್ಸಿಗೆ ಬಿಟ್ಕೊಡಿ ಅಂತ ಹೇಳಿದೆ. ಬಸ್ಗಳೇನೆಂದರೆ ಟೈಮಿಂಗ್ಸ್ ಪ್ರಕಾರ ಬರುತ್ತೆ, ಆದರೆ ಟೈಮಿಂಗ್ಸ್ ಪ್ರಕಾರ ಬರುತ್ತೆ ಬಸ್ಗಳು ಅಂತ ಹೇಳಿದ್ರು. ನಾನು ಅಲ್ಲಿ ವಿಚಾರಿಸಿದ್ದಕ್ಕೆ ಮತ್ತು ಅಲ್ಲಿ ಒಬ್ಬರು ಆಂಟಿನ ವಿಚಾರಿಸ್ದೆ, ಇವಾಗ ನಮಗೇನೋ ಗಾಡಿ ಇದೆ, 2 ವೀಲರಲ್ಲಿ ಬಂದುಬಿಡ್ತೀವಿ ಇಲ್ಲಿ ಬೆಟ್ಟ ತನಕ. ಮತ್ತು ಬೇರೆ ಯಾರಾದರೂ ಬರಬೇಕು ಅಂದರೆ ಇಲ್ಲಿಗೆ ಬಂದು ಏನು ವೆಹಿಕಲ್ ಸಿಗುತ್ತಾ, ಆಟೋ ಗೀಟೋ ಸಿಗುತ್ತಾ ಹೋಗೋದಕ್ಕೆ ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಹೌದು ಇಲ್ಲಿ ಆಟೋ ಎಲ್ಲ ಸಿಗುತ್ತೆ. ತುಂಬ ಜನ ಅವ್ರದ್ದೇ ಓನ್ ವೆಹಿಕಲು, ಇಲ್ಲ ಅಂದರೆ ಅಲ್ಲಿಂದನೇ ಮನೆಯಿಂದನೇ ವೆಹಿಕಲ್ ಮಾಡ್ಕೊ ಬಂದುಬಿಡ್ತಾರೆ. ಒಬ್ಬೊಬ್ಬರು ನಡ್ಕೊಂಡು ಹೋಗ್ತಾರೆ, ಹೋಗ್ಬೋದು, ಒಂದು 1/2 hour ಆಗ್ಬೋದು, 1/4 ಗಂಟೆ 20 ನಿಮಿಷ ಆಗುತ್ತೆ, ನಡ್ಕೊಂಡು ಹೋಗ್ಬೋದು, ಕಾಲು ದಾರಿ ಇದೆ ಅಲ್ಲಿಂದ ಅಂತ ಹೇಳಿದ್ರು. ನಾನಂದೆ ನನ್ನ ಕೈಯಲ್ಲಂತೂ ಆಗಲ್ಲ ನಡ್ಕೊಂಡು ಹೋಗೋಕ್ಕೆ ಅಂತ ಹೇಳಿದೆ. ಇಲ್ಲ ಹಂಗಾದ್ರೆ ಆಟೋ ಎಲ್ಲ ಸಿಗುತ್ತೆ, ಹೋಗ್ಬೋದು ಆಟೋದಲ್ಲಿ, ಆದರೆ ಜಾಸ್ತಿ ರೇಟ್ ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ, ಬೇಡ ಅಂದ್ಬಿಟ್ಟು ಅದೇ ಸುಮ್ಮನೆ ವಿಚಾರಿಸ್ಕೊಂಡೆ. ಯಾಕೆಂದರೆ ಯಾವಾಗಲಾದರೂ ಬಂದಾಗ ನಮಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ಬಸ್ಸಲ್ಲಿ ಬಂದ್ವಿ, ಗಾಡಿ ತಂದಿಲ್ಲ, ಆ ಥರ ಟೈಮಲ್ಲಿ ಏನಾದರೂ ಸಿಗ್ಬೋದು ಆಟೋ ಅಂತ ಅಷ್ಟೇ ವಿಚಾರಿಸಿದ್ದು. ಆವಾಗ ಅವರು ಆ ಥರ ಹೇಳಿದ್ರು. ಅದಾದಮೇಲೆ ಮೋನ್ಮಮ್ಮ ನಿನಗೆ ಚನ್ನಪಟ್ಟಣ ತನಕನೂ ಗಾಡಿಯಲ್ಲೇ ಹೋಗೋಣ ಬಾ ಅಂದ್ಬಿಟ್ಟು ಕರ್ಕೊಬಂದರು. ಹಾಗೆ ಇಲ್ಲಿ ವಾಟ್ರ್ ಬಾಟಲ್ ಬೇಕಿತ್ತು, ಕೌಶಿ ವಾಟ್ರ್ ಬಾಟಲೆಲ್ಲ ತೊಗೊಂಡ. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ನಿಲ್ಲಿಸಿದ್ರು. ಅಲ್ಲಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಬ್ಯಾಕ್ ಸೈಡು ಒಬ್ಬರು ಆಂಟಿ ಹಸಿ ಅವರೆಕಾಯಿ ಎಲ್ಲ ಬಿಡಿಸ್ತಾಯಿದ್ರು. ಆಮೇಲೆ ಕೌಶಿ ಹೇಳ್ತಿದ್ದೆ, ನೋಡು ಫ್ರೆಶ್ ಅವರೆಕಾಯಿ ಮನೇಲಿ ಇತ್ತು, ಅವರೆಕಾಯಿ ಸ್ವಲ್ಪ, ಅದಕ್ಕೆ ತೊಗೊಳ್ಳಿಲ್ಲ. ಯಾಕೆಂದರೆ ಇಲ್ಲೂ ಫ್ರೆಶ್ ಆಗಿ ಅವರೆಕಾಯಿ ಎಲ್ಲ ಸಿಗುತ್ತೆ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಕೌಶಿ ಹೇಳ್ತಿದ್ದೆ, ಕೇಳಮ್ಮ ಕೊಡ್ತಾರ ಅಂತ ಹೇಳಿ. ಆಮೇಲೆ ಇಲ್ಲ ಬೇಡ, ಏನಕ್ಕೆ ಇಲ್ಲಿಂದ ಹೊತ್ಕೊಂಡು ಹೋಗೋದು, ಅಲ್ಲೇ ಮನೆ ಹತ್ರನೇ ಫ್ರೆಶ್ ಆಗಿ ಬರುತ್ತೆ ಬಿಡು, ಬೇಡ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಚನ್ನಪಟ್ಟಣ ತನಕ ಬರಲಿಲ್ಲ, ಅಲ್ಲೇ ಸ್ವಲ್ಪ ದೂರದಲ್ಲೇ ನನಗೆ ಚನ್ನಪಟ್ಟಣ ಬಸ್ ಸಿಕ್ತು. ಮೋನ್ಮಮ್ಮ ಅಲ್ಲೇ ಇಳಿಸ್ಬಿಟ್ರು ನನ್ನ. ಅಲ್ಲಿಂದ ನಾನು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದು ಫುಲ್ಲು ರಶ್ ಇದ್ದಾರೆ ಜನ. 3 ಬಸ್ ಬಂದ್ರೂ ಜಾಗನೇ ಇಲ್ಲ ಬಸ್ಸಲ್ಲಿ, ಅಷ್ಟು ರಶ್ ಇದೆ ಬಸ್ಸು. ನನಗೆ ತಲೆ ಕೆಟ್ಟೋಯ್ತು, ಏನಪ್ಪ ಮಾಡೋದು ಅಂತೇಳಿ. ಆಮೇಲೆ 2-3 ಬಸ್ ಬಿಟ್ಟೆ ನಾನು, ಹೋಗಲಿ ಬಿಡು ಇನ್ನೊಂದು ಬಸ್ ಬರುತ್ತೆ, ಎಷ್ಟು ಬಸ್ ಬಂದರೂ ಅಷ್ಟೇ ಜನಗಳಿರ್ತಾರೆ, ಅದೆಲ್ಲಿರ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಓಕೆ ರಶ್ ಆದರೂ ಪರವಾಗಿಲ್ಲ ಹೊರ್ಟೋಗೋಣ ಅಂತೇಳಿ ಬಸ್ ಹತ್ಕೊಂಡೆ. ಚನ್ನಪಟ್ಟಣ ಟು ನಾನು ಕೆಂಗೇರಿ ಬರಬೇಕು, ನನಗೆ ಆಗ್ತಾನೆ ಇಲ್ಲ, ಅಷ್ಟು ರಶ್ಶು ಮತ್ತು ಬಿಸಿಲು, ಒಂಥರ ತಲೆನೋವು ಬೇರೆ. ನನಗೆ ನಿಜವಾಗ್ಲೂ ಸೀಟೇ ಇಲ್ಲ. ನನಗೆ ನೈಸ್ ರೋಡಲ್ಲಿ ಬಸ್ಸಲ್ಲಿ ಅಷ್ಟೇ ಸೀಟ್ ಸಿಕ್ಕಿದ್ದು, ಹೋಗ್ಬೇಕಾದ್ರೂ ಅಷ್ಟೇ, ಈಗ ಬರುವಾಗಲೂ ಅಷ್ಟೇ. ಮತ್ತು ಇನ್ನೆಲ್ಲೂ ಸೀಟ್ ಸಿಕ್ಕಿಲ್ಲ ನನಗೆ, ನಿಂತ್ಕೊಂಡೇ ಬಂದಿದ್ದೀನಿ. ನನಗಂತೂ ಹಿಂಗೆ ಅಳು ಬರ್ತಾಯಿದೆ, ನನಗೆ ಏನು ಮಾಡೋದು, ತಡ್ಕೊಂಡಿದ್ದೀನಿ ಅಳುನ. ಆ ಥರ ಆಗ್ಬಿಟ್ಟಿತ್ತು ನನಗೆ. ಆ ಥರ ಎಲ್ಲೋದ್ರೂ ಅಷ್ಟೇ ನನಗೆ ನಿಂತ್ಕೊಳ್ಳೋದು ಅಂದರೆ ಅಷ್ಟು ಇಷ್ಟ ಆಗೋಲ್ಲ. ಒಂದು ಹೋಟೆಲ್ಗೆ ಹೋದ್ರೂ ಅಷ್ಟೇ
ಅಲ್ಲೇನು ಮಾಡ್ತೇನೆ ಅಂದರೆ ಎಲ್ಲಾದರೂ ಕುತ್ಕೊಳ್ಳೋಕ್ಕೆ ಏನಾದರೂ ಇಟ್ಟಿದ್ದಾರಾ ಅಂತಲೇ ನೋಡೋದು ನಾನು ಫಸ್ಟು. ನಿಂತ್ಕೊಂಡು ತಿನ್ನುವಂಥದ್ದಾದರೆ ನಾನು ಹೋಗೋದೇ ಇಲ್ಲ, ಬಂದುಬಿಡ್ತೀನಿ. ಬಸ್ಸಲ್ಲೂ ಅಷ್ಟೇ ಸ್ವಲ್ಪ ದೂರ ಆದರೆ ಏನಾದರೂ ಸೀಟ್ ಕೇಳ್ಬೋದು. ಅವರು ಕೂಡ ಬೆಂಗಳೂರು ತನಕ ಬರ್ತಿರ್ತಾರೆ. ನಾವು ಸೀಟ್ ಕೇಳಿದ್ರೆ ಕೊಡ್ತಾರೆ ಅವರು. ನಮ್ಮ ಥರನೇ ಅವ್ರಿಗೂ ಏನೋ ಸುಸ್ತಾಗ್ತಿರುತ್ತಲ್ವ, ನಾವೇನೋ ಸೀಟ್ ಕೇಳ್ಬಿಡ್ತೀವಿ, ಒಂದು ಸೀಟ್ ಕೊಡಿ ಅಂತ. ಹೆಂಗೋ ಕಷ್ಟಪಟ್ಟು ಏನೋ ಒಂದು ಸ್ವಲ್ಪ ದೂರ ಆದರೆ ಓಕೆ. ಬೆಂಗಳೂರು ತನಕ ಅಂದರೆ ಯಾರೂ ಬಿಟ್ಕೊಡಲ್ಲ. ಅದಕ್ಕೆ ಮತ್ತೆ ನಾನೇನು ಕೇಳಲಿಲ್ಲ. ಇದು ಬಂದು ಕೌಶಿ ಬರಬೇಕಾದ್ರೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಅಲ್ಲೇನಂದರೆ ಭತ್ತ ಎಲ್ಲ ಕೂದ್ಬಿಟ್ಟು ಹಾಕಿದ್ರೆ ಅದನ್ನೆಲ್ಲ ಕಟ್ತಾಯಿದ್ರಂತೆ. ಅದನ್ನೇ ಇವನು ವೀಡಿಯೋ ಮಾಡ್ಕೊಂಡಿರೋದು. ಅವರು ಇವನು ವೀಡಿಯೋ ಮಾಡ್ತಿರೋದನ್ನ ನೋಡ್ಬಿಟ್ಟು ಏನಕ್ಕೆ ಈ ಹುಡುಗ ವೀಡಿಯೋ ಮಾಡ್ಕೊತವನಲ್ಲ ಅಂತ ನಿಂತ್ಕೊಂಡು ನೋಡ್ತಾಯಿದ್ರಂತೆ. ಅವ್ನು ಹೇಳ್ತಾಯಿದ್ದ ಮನೆಗೆ ಬಂದ್ಬಿಟ್ಟು, ಅಮ್ಮ ಅವರು ನನ್ನನ್ನು ನಿಂತ್ಕೊಂಡು ನೋಡ್ತಾಯಿದ್ರು, ಏನಕ್ಕೆ ಈ ಹುಡುಗ ವೀಡಿಯೋ ಮಾಡ್ಕೊತಿದ್ದಾನಲ್ಲ ಅಂತೇಳಿ. ಅದಾದಮೇಲೆ ಅದೇ ರೂಟು ಇದು ಬಂದು ನಾವು ಮಳವಳ್ಳಿಗೆ ಹೋಗ್ತೀವಲ್ಲ, ಆ ರೂಟಲ್ಲಿ ಬಂದಿರೋದು ಮೋಹನ್ಮಮ್ಮವರು. ಅಲ್ಲೊಂದು ಕಡೆ ಫಿಶ್ ಎಲ್ಲ ಮಾಡ್ತಾರೆ, ಅದಕ್ಕೆ ಅಲ್ಲಿ ಚೆನ್ನಾಗಿರುತ್ತೆ ಫಿಶ್ ಎಲ್ಲ ಅಂದ್ಬಿಟ್ಟು ಇವರು ನನಗೆ ಫೋನ್ ಮಾಡಿದ್ರು ತರಲ್ಲ ಅಂತೇಳಿ. ಸರಿ ಹೇಗಿದ್ರು ಸುಸ್ತಾಗಿದೆ ತಗೊಬನ್ನಿ ತಿನ್ನಬೇಕು ಅಂತ ಹೇಳಿದೆ. ಅದಕ್ಕೆ ಇವರು ಒಂದು ಅಲ್ಲಿ ತಿನ್ಕೊಂಡು ಆಮೇಲೆ ಮನೆಗೂ ಕೂಡ ತೊಗೊಬಂದಿದ್ರು. ಅಂದರೆ ಸೈಜ್ ಮೇಲೆ ರೇಟೆಲ್ಲ ಡಿಪೆಂಡ್ ಅಂತೆ. ಅಂದರೆ ಒಂದು ಚಿಕ್ಕ ಮೀನಾದರೆ 80 ರೂಪಾಯಿ ಅಂತೆ, ದೊಡ್ಡದಾದರೆ 100 ರೂಪಾಯಿ ಎಲ್ಲ ಇರುತ್ತಂತೆ. ಅದಕ್ಕೆ ಹೇಳ್ತಾಯಿದ್ದೆ ಖುಷಿ, ಅಮ್ಮ ಚೆನ್ನಾಗಿತ್ತು. ಆಮೇಲೆ ನನಗೆ ಕೇಳ್ದೆ, ಖಾರ ಎಲ್ಲ ಹೆಂಗೆ ಬೇಕಮ್ಮ, ಸ್ಟ್ರಾಂಗ್ ಆಗಬೇಕಾ ಅಥವಾ ಲೈಟ್ ಆಗಬೇಕಾ ಅಂತ. ನಾನು ಮೀಡಿಯಮ್ ಇರಲಿ ಅಂತ ಹೇಳಿದ್ದೆ. ಆಮೇಲೆ ತೊಗೊಬಂದಿದ್ರು. ಆಮೇಲೆ ಕೌಶಿಲಿ ತಿಂತಾ ಕೂತಿದ್ದಾನೆ. ನಮ್ಮ ಗುಮ್ಮಿನ ನೋಡಿ ಅವನನ್ನೇ ನೋಡೋದು, ಅವನ್ನ ಬಿಡ್ತಾನೇ ಇಲ್ಲ ತಿನ್ನೋದನ್ನ. ಯಾಕೆಂದರೆ ಅದಕ್ಕೆ ಗೊತ್ತಲ್ಲ, ಫಿಶ್ ಅಂದರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನೋಡ್ತಾನೇ ಇದೆ. ಇವನು ಸ್ವಲ್ಪ ಹಾಕೋದು, ಆಟ ಆಡ್ಸೋದು ಈ ಥರ ಮಾಡ್ತಾಯಿದ್ದ. ಆಮೇಲೆ ಲಾಸ್ಟಲ್ಲಿ ಅವನು ಹಾಕಲಿಲ್ಲ, ಅದಕ್ಕೆ ಹಂಗೆ ಕುತ್ಕೊಂಡು ನೋಡ್ತಾ ಇದ್ದ ಪಾಪ. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.